ನಮಸ್ಕಾರ. 1924 ಭಾರತದ ಒಬ್ಬ ಯುವ ಭೌತ ವಿಜ್ಞಾನಿ ಸತ್ಯೇಂದ್ರನಾಥ್ ಬೋಸ್ ಅನ್ನತ ಐನ್ಸ್ಟೈನ್ಗೆ ಪತ್ರ ಬರೆದು ಸಣ್ಣ ಕ್ವಶನ್ ಕೇಳ್ತಾನೆ. ಐಡೆಂಟಿಕಲ್ ಸಬ್ ಆಟಮ್ ಪಾರ್ಟಿಕಲ್ಸ್ ಏನವನು ಇವು ನಿಜವಾಗಿಯೂ ಪ್ರತ್ಯೇಕ ಮಾಡಲಿಕ್ಕೆ ಬರೋದಿಲ್ಲವೇ ಅಂತ ಹೇಳಿ. ಇದನ್ನು ಓದಿದ ಐನ್ಸ್ಟೈನ್ ಭಾಳ ಸಂತೋಷಪಟ್ಟು ಈ ಮ್ಯಾನ್ಸ್ಕ್ರಿಪ್ಟನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಆರ್ಟಿಕಲ್ ರೂಪದಲ್ಲಿ ಬರೀತಾನೆ. ಆ್ಯಂಡ್ ಆವಾಗ ಮ್ಯಾಥಮೆಟಿಕ್ಸ್ನಲ್ಲಿ ಒಂದು ಹೊಸ ವಿಷಯ ಕೂಡ ಆ್ಯಡ್ ಆಗ್ತದೆ ಆ್ಯಂಡ್ ಹೊಸ ಸ್ಟ್ಯಾಟಿಸ್ಟಿಕ್ಸ್ ಆ್ಯಡ್ ಆಗ್ತದೆ. ಅದಕ್ಕೆ ಬೋಸ್ ಐನ್ಸ್ಟೈನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಕರೀತಾರೆ. ಬೋಸಂದು ಎಷ್ಟು ಅದ್ಭುತವಾದ ಕೊಡುಗೆ ಅದಂತಂದರೆ, ಇವತ್ತು ನಾವೇನು ಲೇಸರ್ ನೋಡ್ತೀವೋ, ಸೆಮಿ ಕಂಡಕ್ಟಿವಿಟಿ ನೋಡ್ತೀವೋ ಮತ್ತು ಹಿಗ್ಸ್ ಬೋಸಾನ್ ಏನು ಪಾರ್ಟಿಕಲ್ಸ್ ಅವನು ಅದರ ಮೇಲೆ ಅಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸತ್ಯೇಂದ್ರನಾಥ್ ಬೋಸನ ಕಾಣಿಕೆ ಇದೆ. ಆ್ಯಂಡ್ ತಮಗೆ ಕೇಳಿ ಆಶ್ಚರ್ಯ, ಹೆಮ್ಮೆ ಮತ್ತು ಸಂತೋಷ ಆಗಬಹುದು. ನಮ್ಮ ಭಾರತದ ಏನು ಈ ಯುವ ಸತ್ಯೇಂದ್ರನಾಥ್ ಬೋಸ್ ಇದ್ದಾನೋ ಆತನ ಹೆಸರ ಮೇಲೆ ವಿಶ್ವದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಏನವೋ ಅರ್ಧಕ್ಕಿಂತ ಹೆಚ್ಚು ಪಾರ್ಟಿಕಲ್ಸ್ಗಳಿಗೆ ಸತ್ಯೇಂದ್ರನಾಥ್ ಬೋಸನ್ ಹೆಸರದ, ಅದಕ್ಕೆ ಬೋಸಾನ್ ಅಂತ ಕರೀತಾರೆ. ಬೋಸಾನ್ 2 ಭಾಗಗಳನ್ನು ಕೂಡಿರುತ್ತದೆ, ಬೆಳಕು ಕೊಡುವ ಫೋಟಾನ್ಸ್ ಮತ್ತು ಈ ಏನು ಅಣ್ವದ್ದು ಪಾರ್ಟಿಕಲ್ಸ್ ಇರ್ತಾವೋ ಅವುಗಳನ್ನು ಹಿಡ್ಕೊಲಿಕ್ಕೆ ಏನು ಕಾರ್ಕ್ ಇರ್ತದೋ ಆ ಕಾರ್ಕ್ಗಳಿರುವ ಗ್ಲಾನ್ಸ್ ಅಂತ ಏನಿದೆಯೋ ಅವುಗಳನ್ನು ಸೇರಿಸಿ ಬೋಸಾನ್ ಮಾಡಲಾಗಿದೆ. ಒಬ್ಬ ಭಾರತದ ಯುವ ಪ್ರತಿಭೆ ಜಗತ್ತಿನ ಫಿಸಿಕ್ಸ್ನಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿರ್ತಾನೆ. ಹೆಮ್ಮೆ ಪಡ್ರಿ ಆ್ಯಂಡ್ ಅದ್ರ ಬಗ್ಗೆ ತಿಳ್ಕೊಳ್ರಿ. ಜೈ ಶ್ರೀ ಕೃಷ್ಣ.